ಕ್ಷಮಿಸಿದೀನಿ. ಇನ್ಮೇಲಾದ್ರೂ ಈ ಅತ್ತೆ ಬೆಲೆ ಏನು ಅಂತನ ಗೊತ್ತಾಯ್ತಲ್ಲ ನಿನ್ಗೆ. ಇನ್ಮೇಲೆ ಏನಿದ್ರು ನಾನು ಹೇಳ್ದಂಗೆ ಕೇಳ್ಕೊಂಡು ಹೋಗ್ಬೇಕು. ನಿನ್ನ ಗಂಡ ಹೇಳ್ದ, ಅಜ್ಜಿ ಹೇಳಿಳು, ಅವಳು ಹೇಳಿಳಿ, ಇವಳು ಹೇಳಿಳಿ ಅಂತನ ಅದು ಇದು ಮಾತಾಡಿದ್ರೆ ಮನೆ ಬಿಟ್ಟು ಓಡಿಸ್ತೀನಿ. ಏನು ಅರ್ಥ ಆಯ್ತಾ? ಅರ್ಥ ಆಯ್ತೇನಿ? ಮಾತಾಡು. ಹ್ಞೂ ಕಣಮ್ಮ, ಅರ್ಥ ಆಯ್ತು. ಏನೇ ಅಲ್ಲ, ಅತ್ತೆ ಎಂಬದ್ ಬಿಟ್ಟು ಅಮ್ಮಯ್ಯ ಅಂತ ಇದೆಯಾ? ಅಮ್ಮಯ್ಯ ಅಂದೆ ಇನ್ನೇನು ಅತ್ತೆ ಎಂಬಕ್ಕಾಗುತ್ತೆ? ಯಮ್ಮ ಯಮ್ಮ, ಯಾಕೆ ಹಿಂಗೆ ಒಬ್ಬೊಬ್ಬಳೆ ಮಾತಾಡ್ಕೊಂತ ಇದೆಯಾ? ಸುಂದ್ರ, ನೀನಾ? ಅಯ್ಯೋ, ಎಲ್ಲ ನಿಮ್ಮತ್ತಿಗೆ ಈಗಿನ ಇಲ್ಲೇ ಇದ್ಕೊಂಡು ನಾನು ಕ್ಷಮಿಸ್ಬಿಡಿ ಅತ್ತೆ ಅಂತೇಳಿ ಕಣ್ಣೀರು ಹಾಕೊಂಡು ಕಾಲು ಹಿಡ್ಕೊಂಡು ಬೇಡ್ಕೊಂತಿದ್ಲಲ್ಲೋ. ನೀನು ಯಾಕೋ ಬಂದೆ ಇಲ್ಲಿಗೆ? ಅಯ್ಯ ಯಮ್ಮ, ಅದಕ್ಕೆ ಇನ್ನೂ ಬಂದಿಲ್ಲ ಊರಿಂದನ. ನೀನು ನಿದ್ದೆ ಗಣ್ಣಾಗೆ ಕನ್ವರ್ಸ್ತಾ ಇದೀಯ, ಅದಕ್ಕೆ ಬಂದೇವ್ರೆ ಅನ್ಕೊಂಡು. ಅಂದ್ರೆ ನಿದ್ದೆ ಗಣ್ಣಗ ಅಂದ್ರೆ ಈಟತ್ತು ಕಂಡಿದ್ದಲ್ಲನ? ಅಂದ್ರೆ ಕನಸ? ಅಯ್ಯಯ್ಯೋ, ನಾನು ನಿಜವಾಗ್ಲೂ ಮೂದೇವಿ ಬಂದು ನಾನು ತಪ್ಪಾಯ್ತತ್ತೆ, ನಾನು ಬೇಕು ಅಂತ ಹಿಂಗೆ ನಾಟಕ ಮಾಡಿದೆ ಅಂತನ ಹೇಳ್ದಂಗಾಯ್ತಲ್ಲ. ಅಯ್ಯಯ್ಯೋ, ಇನ್ನ ಯಾವಾಗ ಗೊತ್ತಾಳೋ ಏನು ಕತ್ತಿಯೋ? ನಾನು ನೋಡು ಹಗಲು ಕನಸು ಕಾಣ್ತಾ ಇದ್ದೀನಿ ಮನೆ ಕಂಡು. ಬರ್ಲಿ ಐತೆ ಅವಳಿಗೆ. ಹ್ಞೂ ಕಣಮ್ಮ, ನೀನು ಕನಸು ಕಂಡಿದ್ಯಾ ಅನ್ಸುತ್ತೆ, ಅದಕ್ಕೆ ಇನ್ನ ಬಂದಿಲ್ಲ. ಏನು ಸುಂದ್ರ, ಏನು ಕನಸು? ಯಾರಿಗೋ? ಐ, ಅದಕ್ಕೆ ನೀವು ಇವಾಗ ಬಂದ್ರೆ? ಹ್ಞೂ ಕಣೋ, ಈಗ ತಾನೇ ಬರ್ತಾ ಇದ್ದೀನಿ. ಯಾರಿಗೋ ಕನಸು ಬಿದ್ದಿರೋದು? ಅಯ್ಯೋ ಅದಕ್ಕೆ ಅಮ್ಮಯ್ಯ ಈಗಿನ ನಿದ್ದೆಗಣ್ಣಗೆ ಕನ್ವರ್ಸ್ತಿತ್ತು. ನಾನು ಕ್ಷಮಿಸಿದ್ದೀನಿ, ಇನ್ಮೇಲೆ ನೀನು ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು, ಹಂಗೆ ಹಿಂಗೆ ಅಂತ ಏನೇನೋ ಕನ್ವರ್ಸ್ತಿತ್ತು. ನಾನು ಬಂದು ಎದ್ದಳಿಸ್ದಾಗ ಇವಾಗ ಕಂಡುಬಿಟ್ಟೈತೆ. ನೋಡ್ರಿ. ಅತ್ತೆ ಏನತ್ತೆ? ಅಲ್ಲ, ಎದ್ದತ್ನಾಗಲೇ ಮನೆ ಕಂಡು ಕನಸು ಕಾಣ್ತಾ ಇದ್ರಾ? ಏನು ಕನಸು? ಲೇ ಶ್ರೀದೇವಿ, ನೀನು ಆವಾಗಲೇ ಬಂದು ನನ್ನ ಕಾಲು ಹಿಡ್ಕೊಂಡು ಕಣ್ಣೀರು ಹಾಕ್ತಿದ್ದಲ್ಲಿ ನಾನು ಮಾಡಿದ್ದೆಲ್ಲ ನಾಟಕ, ಕ್ಷಮಿಸ್ಬಿಡ್ರಿ ಹಂಗೆ ಹಿಂಗೆ ಅಂತಾನ ಕಣ್ಣೀರು ಹಾಕ್ತೆ. ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಂತಾನ. ನೀ ಈಗ ನೋಡಿರಿ, ಈಗ ಬಂದಿರೋ ಥರ ಇನ್ನೊಂದು ನಾಟಕ ಮಾಡ್ತಾ ಇದ್ದೀನಿ. ಅತ್ತೆ ಸುಂದರ ಹೇಳ್ದಂಗೆ ನೀನು ಇಷ್ಟೊತ್ತು ಕನಸು ಕಂಡಿದ್ಯಾ ಅನ್ಸುತ್ತೆ. ಅಲ್ಲ, ನಾನು ಈಗಿನ ಒಳಕ್ ಬಂದಿದ್ದೀನಿ ಬ್ಯಾಟ್ ಹಾಕೊಂಡು. ನಾನು ಬಂದು ನಿಮ್ಮ ಕಾಲು ಯಾಕೆ ಹಿಡ್ಕೊಂಬನ? ನಾನು ಯಾಕೆ ಕಣ್ಣೀರು ಸೋಸನ? ನಾನೇನು ಮಾಡಿದ್ದೀನಿ ಅಂತ ತಪ್ಪ? ಅಂತ ಕನಸೆಲ್ಲ ಕಾಣಕ್ ಹೋಗ್ಬೇಡ್ರಿ. ನಾನು ಬಂದು ನಿಮ್ಮ ಕಾಲು ಹಿಡ್ಕೊಂತೀನಿ, ಕಣ್ಣೀರು ಹಾಕ್ತೀನಿ ಅಂತಾನೆ. ಅತ್ತೆ ನೀವು ಅವಾಗ್ಲೇನೆ ಇದ್ರಿ ತಾನೆ ಶ್ರೀದೇವಿ ಬಂದಾಗ? ನೀವು ಹೇಳ್ತಿದ್ರಿ ತಾನೆ ಅವಳು ಕಾಲು ಯಾಕೆ ಹಿಡ್ಕೊಂಡಿದ್ಯಾ ಅಂತಾನ. ಅದಕ್ಕೆ ಇವಳು ನಾನು ಮೋಸ ಮಾಡಿದೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ಲಲ್ವಾ? ಮೋಸ ಮಾಡಿದೆ ನಾನೇ. ಇನ್ನ ಈಗಿನ ಗೊತ್ತಾ ಇದ್ದೀನಿ. ನೀನು ನೋಡಿದ್ರೆ ನಾನು ಯಾವಾಗಲೇ ಬಂದಿದ್ದೆ, ನಾನು ಅವಾಗಲೇ ಓದೋಳು, ಈಗ ಗೊತ್ತಾ ಇದ್ದೀನಿ ಮನೆ ಒಳಕ್ಕೆ. ಏನೈತಿ ಅಂತದ್ದು? ಅಯ್ಯೋ ಅಜ್ಜಿ, ಅಮ್ಮಯ್ಯ ಮನಿಕೊಂಡು ನಿದ್ಗಣ್ಣಗೆ ಕಣ್ಣು ಒರೆಸ್ತಿತ್ತು, ಅದನ್ನೇ ಹೇಳ್ತಾ ಐತೆ. ಅಜ್ಜಿ, ನಾನು ಬಂದು ಇವ್ರನ್ನ ಕಾಲು ಹಿಡ್ಕೊಂಡು ಬೇಡ್ಕೊಂತಿದ್ದಂತೆ, ನಾನು ತಪ್ಪಾಯ್ತು ಅಂತಾನೆ ಕಣ್ಣೀರು ಹಾಕ್ತಿದ್ದಂತೆ. ಕನಸು ಕಾಣ್ತಾ ಇದಾರೆ, ನೀವು ಇದ್ರಂತೆ. ನೀವು ಯಾಕೆ ಕಣ್ಣೀರು ಹಾಕ್ತಿ ಅಂತ ನೀವು ಕೇಳಿದ್ರಂತೆ. ಇದೆಲ್ಲ ನಿಜಾನತ್ತೆ ಅಜ್ಜಿ? ಹೇಳ್ರಿ ನೀವೇನೆ. ಏ ಜಯಮ್ಮ, ಶ್ರೀದೇವಿ ಬರೋದನ್ನ ನಾನೇ ನೋಡಿದೆ ಈಗಿನ ಬಸ್ ಹೇಳ್ದು. ನಾನಲ್ಲಿ ಇವರು ಕೆಂಚಜ್ಜಿರ್ಮಂತಾಗಿ ಮಾತಾಡ್ಕೊಂಡು ಕುಕ್ಕೊಂಡಿದ್ದೆ, ನಮ್ಮ ಶ್ರೀದೇವಿ ಬಂದ್ಲು ಅಂತ ನಾನು ಮನೆ ಕಡೆಗೆ ಬಂದೆ. ಈಗಿನ ಅವಳು ಒಳಗೆ ಬಂದಿರೋದು, ನಾನು ಬಂದಿರೋದು. ನೀನು ಕನಸು ಕಂಡಿದ್ಯಾ? ಕನಸ? ಅಯ್ಯಯ್ಯೋ, ನಾನು ನಿಜ ಅನ್ಕೊಂಡ್ಬಿಟ್ಟಿದ್ದೆ. ಕನಸಾದ್ರೆ ಏನಂತೆ? ಈಗ ನೀನು ನಾಟಕ ಮಾಡಿ ನನ್ನ ಊರಿಗೆ ಬರಂಗ್ ಮಾಡಿದ್ದು ನಿಜ ತಾನೆ? ಪದ್ದು ಸುಳ್ಳು ಕಳಿಸಿದ್ದು ನಾನು ಗಂಡನ ಮನೆಗೆ ಹೋಗ್ತಾ ಇದ್ದೀನಿ ಅಂತಾನೆ. ಹೇಳು ನನಗೆ ಯಾಕೆ ಹಿಂಗೆ ಸುಳ್ಳು ಹೇಳಿ ಇಲ್ಲಿಗೆ ಬರಂಗ್ ಮಾಡಿದೆ? ಅಯ್ಯೋ ಅತ್ತೆ, ನಾನು ಯಾಕೆ ಸುಳ್ಳು ಹೇಳೋಣ? ನಾನು ನಮ್ಮ ದೊಡ್ಡಮ್ಮರ ಊರಿಗೆ ಹೋಗಕ್ಕೆ ಬ್ಯಾಗ್ ತಗೊಂಡು ಹೊರಟಿದ್ದೆ. ಅವಳೇ ಪದ್ದು ನೋಡಿ ಹಂಗಂತ ಹೇಳಿದಾಳೆ. ನೀವು ಅದಕ್ಕೆ ಅದೇ ನಿಜ ಅನ್ಕೊಂಡು ನೀವು ಸೀದಾ ಇಲ್ಲಿ ವಾಲ್ಟ್ ಬಂದಿದ್ದೀರ. ನಾನೇನು ಮಾಡೋಣ? ನಾನೇನೇನು ಗಂಡನ ಮನೆಗೆ ಹೋಗ್ತೀನಿ ಅಂತ ಅವಳ್ತಾಗ ಹೇಳೂ ಇಲ್ಲ. ಅವಳು ನಿಮ್ಮ ಹತ್ರ ಹೇಳಿದ್ಲ ಅಂತಾನ ಗಂಡನ ಮನೆಗೆ ಹೋಗ್ತೀನಿ ಅಂತ ಓದ್ಲು ಶ್ರೀದೇವಿ ಯಾಕೆ ಅಂತಾನ? ಅದು ಏನು ಹೇಳಿದ್ರು ನನಗೆ ನೆನಪೇ ಆಗ್ತಿಲ್ಲ. ಗಂಡನ ಮನೆಗೆ ಹೋಗ್ತೀನಿ ಅಂತ ಒಟ್ಟಿನಲ್ಲಿ ಊರಿಗೆ ಹೋದ್ಲು ಶ್ರೀದೇವಿ ಅಕ್ಕ ಅಂತ ಪದ್ದು ಹೇಳಿದ್ಲು. ಆ ಮಂಜಾನಿಗೆ ಎಲ್ಲರೂ ಹೇಳಿದ್ರು. ನನಗೆ ಅದಕ್ಕೆ ನೀನು ಇಲ್ಲಿಗೆ ಬಂದಿರಬೇಕೇನೋ ಅಂತ ತಿಳ್ಕೊಂಡು ನಾನು ವಾಲ್ಟ್ ಅದೇ ಬಂದೆ ಕಣಿ. ನೀ ಹೇಳು, ನಾಟಕ ಮಾಡಿದ್ಯಾ ತಾನೆ ನಾನು ಇಲ್ಲಿ ಕಳ್ಸಕ್ಕೆ? ಅವಾಗಲೇ ಬೇರೆ ನಮ್ಮ ಅಮ್ಮನೇ ಹೇಳಿದ್ದು ಹಿಂಗೆ ನಾಟಕ ಮಾಡಕ್ಕೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ದೆ. ಅಯ್ಯೋ ಅತ್ತೆ, ಅವಾಗಲೇ ಅಂತ ಹೇಳ್ಬೇಡ್ರಿ. ನಾನಿನ್ನ ಈಗ ತಾನೇ ಬರ್ತಾ ಇದ್ದೀನಿ. ನೀವು ಕಂಡಿರೋದು ಕನಸ್ನಾಗಿರೋದೆಲ್ಲ ನಾನು ನಿಜ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ನಾವ್ಯಾಕೆ ನಾಟಕ ಮಾಡೋಣ? ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಲೇನೆ ನೀವು ಬಂದಿದ್ದೀರಾ. ಬಿಡು, ಹೆಂಗೂ ನಮ್ಮ ಅತ್ತೆ ಹೋಗ್ಯಾರಲ್ಲ ಅಂತೇಳಿ ನಾನು ಒಂದು 2 ದಿವಸ ಹೆಚ್ಚಾಗಿ ಇದ್ದು ಬಂದೆ ಅಷ್ಟೇನೆ. ಏನೋ ನೀವೇನೆ ನಾನು ಅಲ್ಲಿ ಇದ್ದು ಬರಲಿ, ತವ್ರ ಮನೆಗೆ ಇರಲಿ ಅಂತೇಳಿ ಪ್ರೀತಿಯಿಂದನ ಬಂದಿದ್ದೀರೇನೋ, ಇಲ್ಲಿ ಎಲ್ಲ ಕಷ್ಟಪಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ನೀವು ಹಿಂಗೆ ಮೋಸವಾಗಿದ್ದೀರಿ ಅಂತ ನನಗೆ ಹೆಂಗೆ ಗೊತ್ತು? ನೀವು ಸರಿಯಾಗಿ ವಿಚಾರಿಸ್ಬೇಕಾಗಿತ್ತು. ಪದ್ದು ಹೇಳಿದ ತಕ್ಷಣ ನೀವು ಆಲ್ಟ್ ಬಂದಿರೋದು ನೀವು. ನನ್ನ ಮೇಲೆ ರೇಗಾಡಿದ್ರೆ ನಾನೇನು ಮಾಡೋಣ? ಈ ಜಯಮ್ಮ ಎಷ್ಟು ದಡ್ಡಿ ಅಂತ ಇಲ್ಲೇ ಗೊತ್ತಾಗ್ತೈತೆ. ಲೇ ಜಯಮ್ಮ, ಆ ಪದ್ದು ಹೇಳಿಳು ಏನು, ಯಾವ ಊರಿಗೆ, ಬೇರೆ ಊರಿಗೆ ಯಾವ ಊರಿಗಾದ್ರೂ ಓದ್ಲಾ ಅಥವಾ ಇದೇ ಊರಿಗೆ ಬಂದ್ಲಾ, ಗಂಡನ ಮನೆಗೆ ಹೋಗ್ತೀನಿ ಅಂತಾನೆ ಬಂದ್ಲಾ ಅಂತಾನ ಅದನ್ನಾದ್ರೂ ವಿಚಾರಿಸ್ಬೇಕು ಬೇಡವೋ?
ಅತ್ತೆ ಸುಮ್ಮನಿರ್ತೀಯ? ನನಗೇನು ಗೊತ್ತಿತ್ತು ಇವಳು ಹಿಂಗೆಲ್ಲ ನಾ ಸುಳ್ಳು ಹೇಳಿ ನನ್ನ ಯಾಮರಿಸ್ತಾಳೆ ಅಂತ. ನಾನು ಸೀದಾ ಗಂಡನ ಮನೆಗೆ ಹೋಗಿರ್ಬೇಕೇನೋ ಅಂತ ತಿಳ್ಕೊಂಡೆ. ಈ ಮೂದೇವಿ ದಡಮೈರ್ ಮನೆಗೂ ಊರಿಗೆ ಹೋಗಿರ್ತಾಳೆ ಅಂತ ನನಗೇನು ಗೊತ್ತು? ಗೊತ್ತು ಅಂದರೆ ನನಗೇನು ಗೊತ್ತು ಅಂತ ಇವಾಗ ಹೇಳಿರಿ? ನೀನು ತಿಳ್ಕೊಬೇಕಾಗಿತ್ತು. ಊರಿಗೆ ಹೋದ್ಲಂತೆ ಶ್ರೀದೇವಿ, ಯಾವ ಊರಿಗೆ ಹೋದ್ಲು ಏನು ಎತ್ತ ಅಂತ ವಿಚಾರ ಮಾಡಬೇಕಾಗಿತ್ತು. ಅಲ್ಲ, ಊರಿಂದನ ನೀನೇ ವಾಲ್ಟ್ ಬಂದು ಈಗ ನೀನು ಇವಳ ಮೇಲೆ ರೇಗಾಡಿರಿ ಏನೇ ಬಂತು? ಬಿಡು. ಈಗೇನು ಅವಳೇನು ಹೆಚ್ಚಾಗಿ ಒಂದು ವಾರ ಹೆಚ್ಚಾಗಿ ಇದ್ದು ಬಂದಿದ್ದಕ್ಕೆ ನಿಂದೇನೇನು ಗಂಟು ಕಳ್ಕೊಂಬ್ಲಿಲ್ಲ. ನಿನ್ನ ಕಾಲೇನು ಸೌದೋಗ್ಲಿಲ್ಲ, ಕೈ ಏನು ಸೌದೋಗ್ಲಿಲ್ಲ, ಏನು ಸೌದೋಗ್ಲಿಲ್ಲ. ಆದರೆ ಇವಳು ಮಾಡಿರೋ ಇದಕ್ಕೆ ಇಲ್ಲಿ ಬಂದು ನಾನು ಒಂದು ವಾರದಿಂದ ಸರಿಯಾಗಿ ಕೆಲಸ ಮಾಡಿ ಸುಸ್ತಾಗಿದ್ದೀನಿ. ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆನೇ ಇರಲಿಲ್ಲ. ಅದಕ್ಕೆ ಇವಾಗ ಒಂದು ಸ್ವಲ್ಪ ಹೊತ್ತು ಮನಿಕೆಮನ ಅಂತ ಮನಿಕೊಂಡಿದ್ದೆ. ಆದರೆ ಮನಿಕೊಂಡ ಮೇಲೆ ಈ ಥರ ಕನಸು ಬೀಳುತ್ತೆ ಅಂತ ನನಗೆ ಗೊತ್ತಾಗಲಿಲ್ಲ. ಅಯ್ಯೋ, ನಾನು ಇದೆಲ್ಲ ನಿಜ ಅನ್ಕೊಂಡಿದ್ದೆ. ನೋಡಿ, ಇನ್ಮೇಲಿಂದ ನೀನು ಈ ಮನೆಗೆ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ನಾನೇ ಈ ಮನೆಗೆ ರಾಜಮಾತೆ ಇದ್ದಂಗೆ. ನೀನು ಗಂಡನ ಮಾತು ಕೇಳಬೇಡ, ಈ ಅಜ್ಜಿ ಮಾತು ಕೇಳಬೇಡ, ನಿಮ್ಮ ಮಾವನ ಮಾತನ್ನು ಕೇಳಬೇಡ. ಅಷ್ಟೇನೆ, ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಅಷ್ಟೇನೆ ನೀನು. ನೋಡಿ ಅತ್ತೆ, ಎಷ್ಟು ಕೇಳಬೇಕು ಅಷ್ಟು ಕೇಳ್ತೀನಿ. ನಾನು ನನ್ನ ಗಂಡನ ಮಾತು ಕೇಳ್ತೀನಿ, ಎಲ್ಲರ ಮಾತನ್ನು ಕೇಳ್ತೀನಿ. ಕೇಳೋವಷ್ಟು ಅಷ್ಟೇ ಕೇಳೋದು. ನೀವು ಅದು ಇದು ಅಂತ ಹೇಳಿ ಅಧಿಕಾರ ಐತೆ ನನಗೆ, ನಾನು ಅತ್ತೆ ಅಂತ ಹೇಳಿ ನನ್ನ ಮೇಲೆ ದೌರ್ಜನ್ಯ ಮಾಡೋದು ಅದು ಇದು ಮಾಡಿದರೆ ನಾನು ಮಾತು ಕೇಳೋದಿಲ್ಲ. ಅದೆಲ್ಲ ಬಿಟ್ಬಿಡ್ರಿ. ಅಯ್ಯೋ 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 ಅಯ್ಯೋ, ಕನಸ್ನಾಗ ನೋಡಿದ್ರೆ ಅಯ್ಯೋ ಅತ್ತೆ, ನೀನೇ ಮಹಾರಾಣಿ ಈ ಮನೆಗೆ, ನಿನ್ನ ಬಿಟ್ಟರೆ ಯಾರೂ ಇಲ್ಲ, ನೀನೇ ನನಗೆ ತಾಯಿ ಸಮಾನ, ಹಂಗೆ ಹಿಂಗೆ ಅಂತ ನಾ ಹೇಳ್ದಲ್ಲೇ. ಈಗ ನೋಡಿದ್ರೆ ಬಾಯಿ ಬೊಂಬಾಯಿ ಥರ ಮಾತಾಡ್ತೀಯಲ್ಲೇ. ಲೇ ಜಯಮ್ಮ, ಇನ್ನು ನೀನು ಆ ಕನಸು ಬಿಟ್ಟು ಹೊರಗೆ ಬಂದಿಲ್ವಾ? ಕನಸೇ ಬೇರೆ, ನಿಜನೇ ಬೇರೆ. ಕನಸು ನಮಗೇನು ಇಷ್ಟನೋ, ನಾವು ಏನು ಅಂದ್ಕೊಂತೀವೋ, ಹಿಂಗಾಗ್ಬೋದೇನೋ, ಹಿಂಗಾಗಲಿ ಅಂತ ಹೆಂಗೆ ಆಸೆ ಪಡ್ತೀವೋ ಆ ಥರ ಕನಸು ಬೀಳುತ್ತೆ. ನಿನಗೂ ಈಗ ಹಂಗೆ ಆಗಿರೋದು. ನೀನು ಹಂಗೆ ಅಂದ್ಕೊಂತಿದ್ದೇನೋ, ಸೊಸೆ ಬಂದರೆ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ, ತಪ್ಪಾಯ್ತು ಅಂತ ಕಣ್ಣೀರಾಗಿ ಬೇಡ್ಕೊಂತಾಳೆ ಅಂತ ಅಂದ್ಕೊಂಡು ಮನೆ ಕಂಡಿದ್ಯಾ. ಅದೇ ಥರ ನಿನಗೆ ಕನಸು ಬಿದ್ದೈತೆ. ಅದೆಲ್ಲ ನಿಜ ಆಗಲ್ಲ. ಕನಸು ಬಿಟ್ಟು ಹೊರಗೆ ಬಂದು ಮಾತಾಡು. ಎಲ್ಲಿಂದ ಹೊರಗೆ ಬರಲಿ ನಾನು? ಇಲ್ಲಿಂದ ಅಂದರೆ ನಿನ್ನ ಕನಸಿಂದ ಹೊರಗೆ ಬಾ. ಶ್ರೀದೇವಿ, ನಿಮ್ಮ ಅತ್ತೆ ಇನ್ನನ ಕನಸು ಬಿಟ್ಟು ಹೊರಗೆ ಬರೋಂಗೆ ಕಾಣಲ್ಲ. ಹೋಗು, ಈಗಿನ ಬಂದಿದ್ಯಾ, ಬ್ಯಾಗಿಕ್ಕಿ ಮಕ್ಕ ಕೈ ಕಾಲು ತೊಳ್ಕೊಂಡು ಒಂದಿಟ್ಟು ಯತನ ನೀರಪ್ಪರ ಕುಡಿಯೋದ, ಯತನ ಊಟ ಮಾಡಂಗಿದ್ರೆ ಊಟ ಮಾಡೋದ. ನಿಮ್ಮ ಅತ್ತೆ ಮಾಡಿ ಅವಳು ಅಡುಗೆನ, ಹೋಗು ಉಣ್ಣೋಗಿ. ಸರಿ ಅಜ್ಜಿ, ಆಯಿತು. ಅಯ್ಯೋ ಯಮ್ಮ, ಅಯ್ಯೋ ನನಗಂತೂ ನಗು ಬಂದಿತ್ತು. ನೀನು ಇದ್ಗಣ್ಣಾಗೆ ಹಂಗೆಲ್ಲ ಕನ್ವರ್ಸಕ್ಕೆ ನೋಡ್ತಿದ್ರೆ. ಅಯ್ಯೋ ನಿನ್ನ ನೋಡಿದ್ರೆ ನಗು ಬರುತ್ತಮ್ಮ. ನಾನು ನೋಡಿದ್ರೆ ಎಲ್ಲರಿಗೂ ಹಂಗೆ ನಗು ಬರುತ್ತಂತೆ. ನಗು ಬಿಟ್ರಿಗ ಹೋಗಪ್ಪ ನನ್ನ ಮಗನೇ. ಸುಮ್ಮನೆ ಇವನಬ್ಬ ಬಂದ ಇಲ್ಲಿ ನನ್ನ ರೇಕ್ ಸಾಕಿ ಹೋಗ ಸಾಕಿ. ಹೋಗ್ತೀನಿ ಬಿಡು, ನೀನು ಯಾಕೆ ಹಂಗಾಡ್ತೀಯ? ಇವ ಅಮ್ಮಯ್ಯ ಅಂತೂ ಹೆಂಗಾಡ್ತೈತೆ ಹಂಗೇನೆ. ಥೂ, ದರಿದ್ರದ್ದು ಹಾಳಾದ್ದು ಕನಸು ನಿಜ ಆಗಂಗಿದ್ರೆ ಎಷ್ಟು ಚೆನ್ನಾಗಿರೋದು. ಅದೆಂದ್ಗೂ ನನಸಾಗಲ್ಲ. ಅಂತ ಕನಸೆಲ್ಲ ಕಾಣಕ್ಕೆ ಹೋಗ್ಬೇಡ ನೀನು. ಹೋಗು, ಎದ್ದು ಏನನ್ನ ಬದುಕೋಬಾಳು ಮಾಡವು. ಸುಮ್ಮನೆ ಹಿಂಗೆ ಆಗಲತ್ನ ಮನಿಕೊಂಡ್ರೆ ಹಿಂಗೆ ಆಗೋದು. ನನಗೆ ನೀನೇನು ಹೇಳ್ಬೇಕಾಗಿಲ್ಲ. ಹೋಗು, ನಿನ್ನ ಕೆಲಸ ನೀನು ನೋಡ್ಕೊಂಡು ಬಂದ್ಬಿಡ್ತೀಯಲ್ವೇ ನೀನೊಬ್ಳು ತಮಾಷೆ ಮಾಡಕ್ಕೆ. ನಾನೇನೇನು ಇಲ್ಲಿ ತಮಾಷೆ ವಸ್ತು ಆಗ್ಬಿಟ್ಟಿದ್ದೀನಿ ನಿಮ್ಮ ಮನೆಯಾಗಿ ಎಲ್ಲರಿಗೂ. ಥೂ, ಅಯ್ಯೋ ಕನಸು ಎಷ್ಟು ಚೆನ್ನಾಗಿತ್ತು. ಆ ಕನಸಿನಾಗಿ ನನ್ನ ಸೊಸೆ ಕಣ್ಣೀರು ಹಾಕೊಂಡು ಕಾಲು ಹಿಡ್ಕೊಂಡು ಬೇಡ್ಕೊಂತಿದ್ಲು, ಅತ್ತೇ ನಾನು ಕ್ಷಮಿಸ್ಬಿಡಿ ಅಂತಾನ. ನಿಜ ಜೀವನದಲ್ಲಿ ನೋಡಿರಿ ಹಂಗೇನೆ ನೋಡ್ದ ಹೆಂಗೆ ನಿನ್ನ ಮಾತೇ ಕೇಳಿ ಹೆಂಗೆ ಅಂತಾನ ಮಾತಾಡ್ಬಿಟ್ಲು. ಹೆಂಗೆ ಹೇಳ್ಬಿಟ್ಟು ಹೋಗ್ತಾಳೆ. ಸಾಮಾನ್ಯ ಇದ್ದಾಳಲ್ಲ ಇವಳು ರಂಗಿ ಮಗಳು. ಇನ್ನು ಮೇಲಿರೋದು ಇಷ್ಟು ದಿನ ನಾನು ಅಯ್ಯ ಅಂದಿದ್ದೀನಿ. ಏ ಮುದೇವಿ, ನೋಡ್ತಾ ಇರು, ನಿನ್ನ ಹೆಂಗೆ ಈ ಮನೆಗೆ ಆಟ ಆಡಿಸ್ತೀನಿ ಅಂತಾನೆ. ನನ್ನೇ ಯಾಮಾರಿಸ್ಬಿಟ್ಟು ಊರಿಗೆ ಕಳಿಸಿ ಒಂದು ವಾರದಿಂದ ನಾನೇ ಎಲ್ಲ ಕೆಲಸನೂ ಮಾಡಿದ್ಯಲ್ವಿ. ನೋಡ್ತಾ ಇರಿ, ಇನ್ಮೇಲೆ ನಿನ್ನ ಹತ್ರ ಹೆಂಗೆ ಕೆಲಸ ಮಾಡಿಸ್ತೀನಿ ಅಂತಾನ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.